ಇದು ಇವನು ಡ್ಯಾನ್ಸ್ಗೋಸ್ಕರನೇ ಇಲ್ಲೊಂದು ಹಾಲ್ ಕಟ್ಟಿದೀವಿ. ಫುಲ್ ಶಾಕ್ ಅವರು ಸಮಯ ಅಂತ ಚಿಕ್ಕವನು ಇವನು. ಎಲ್ಲ 3 ಜನದ್ದು ಒಂದೇ ಪ್ಯಾಂಟ್ ಸೈಜು. ಸೊ ಎಲ್ಲ ಆಚೆ ಇಟ್ಬಿಟ್ಟಿರ್ತೀವಿ. ಯಾರ್ಯಾರ ಪ್ಯಾಂಟ್ ಯಾರಾದ್ರು ಹಾಕೊಂಡು ಹೋಗ್ಬೋದು. ಯಾಕಂದ್ರೆ ಎಲ್ಲ 3 ಜನದ್ದು ಒಂದೇ ಸೈಜು, ಕನ್ಫ್ಯೂಷನ್ ಆಗುತ್ತೆ. ನಾವೆಲ್ಲ ಫ್ರೆಂಡ್ಸ್ ತರ ಇದೀವಿ ಅಂಡ್ ಅದೇ ತರ ಇರ್ಬೇಕು ಎಲ್ಲಾರು. ಆ ವಾತಾವರಣದಲ್ಲಿ ಬೆಳೆದಾಗ್ಲೇ ಅವ್ರು ಓಪನ್ ಆಗಿರ್ತಾರೆ ನಿಮ್ ಜೊತೆ. ಮಳೆ ಬರ್ತಾ ಇದ್ದಾಗ ನಾವ್ ಇಲ್ಲಿ ಕೂತ್ಕೊಂಡಾಗ ಚೆನ್ನಾಗಿ ಅದ್ಭುತವಾಗಿ ಮಳೆ ಕಾಣಿಸ್ತಾ ಇರ್ತದೆ, ನೀರ್ ಬೀಳ್ತಾ ಇರೋದು ಚೆನ್ನಾಗಿ ಅದ್ಭುತವಾಗಿ ಕಾಣ್ತದ್ದು. ಇಷ್ಟಪಟ್ಟು ಮಾಡಿಸಿದಂತ ಚೇರ್ ನಮ್ಮ ತಂದೆದಿದು, ಲಂಕೇಶ್ ಅವ್ರ ಚೇರು. ಎಕ್ಸರ್ಸೈಸ್ ಮಾಡೋಣ ಬನ್ನಿ ಬನ್ನಿ, ವರ್ಕೌಟ್ ಮಾಡೋಣ. ಅಯ್ಯೋ ಸರ್, ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು. ಐಶ್ವರ್ಯ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಫ್ರೆಶ್ ಆಗಿದೆ ಟೇಕಿಂಗ್ಸ್ ಅದು ಇದು ಎಲ್ಲ. ಮೋನಾಲಿಸಾ ಇಸ್ ಮೈ ಬೆಸ್ಟ್ ಫಿಲ್ಮ್. ಎಸ್ ಸರ್. ನೋಡಿ ಇದು ಯಾಕೆ ಇಲ್ಲಿ ಬಂದೆ, ನೀವು ಕ್ಯಾಮ್ರಾ ಇಲ್ಲಿ ಬನ್ನಿ ಅಂದ್ರೆ ನೋಡಿ ಅಲ್ಲ, ನನ್ನ ಮಗನಿಗೆ ಒಂದು ಪ್ರೆಸೆಂಟ್ ಮಾಡಿದೆ ಅವ್ನ ಬರ್ಡೇಗೆ. ಇಫ್ ಯು ರನ್ ಇನ್ ಟು ಅ ವಾಲ್ ಡೋಂಟ್ ಟರ್ನ್ ಅರೌಂಡ್ ಅಂಡ್ ಗಿವ್ ಅಪ್, ಫಿಗರ್ ಔಟ್ ಹೌ ಟು ಕ್ಲೈಂಬ್ ಇಟ್ ಅಂತ. ಮೈಕಲ್ ಜಾರ್ಡನ್. ಏನಂದ್ರೆ ಅರ್ಥ, ಒಂದು ಗೋಡೆ ನೀನು ಬಂದರೆ ನೀನು ಎದುರಿಸಿದ್ರೆ, ನಿನ್ನ ಜೀವನದಲ್ಲಿ ನೀನು ನಡಿಬೇಕಾದ್ರೆ ಒಂದು ಗೋಡೆನ ಎದುರಿಸಿದ್ರೆ ಹಿಂತಿರುಗಿ ಹೋಗ್ಬೇಡ, ಗೋಡೆನ ಹತ್ಬಿಟ್ಟು ಹೆಂಗೆ ಹೋಗ್ಬೇಕು ಮುಂದೆ ಅನ್ನೋದು ಕಲಿ ಅಂತ. ಲಿಟ್ರಲ್ ಟ್ರಾನ್ಸ್ಲೇಷನ್ ಅದು. ಜೀವನದಲ್ಲಿ ಹಲವಾರು ಅಡೆತಡೆಗಳಿರುತ್ತೆ, ಅಡೆತಡೆಗಳು ಬಂತು ಅಂತ ಹಿಂತಿರುಗಬೇಡ, ಅಡೆತಡೆನ ಎದುರಿಸಿ ಮುಂದೆ ಹೋಗೋದು ಕಲಿ ಅಂತ. ವಾವ್. ನಿಮ್ಮ ತಂದೆಯವ್ರು ನೀಳು ಕವಿತರನೇ ಇದೆ ಅದು. ಅವ್ರು ಹೇಳ್ತಾರಲ್ಲ ಹಸಿವು ಅವಮಾನ ಬಡತನ ಕಲಿಸೋ ಐರನ್ ರೂಮ್ ಇದು. ಓಕೆ, ಬಟ್ಟೆ ಗಿಟ್ಟ ಆನ್ ಮಾಡೋದಕ್ಕೆ ಸೂಪರ್. ಈ ಲೈಟ್ ಇಲ್ಲಿ ಚೆನ್ನಾಗಿದೆ, ಇದು ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ ಇದು. ತುಂಬ ಹಳೇದು. ಓಕೆ, ಬರ್ಬೋದಾ ವಿತ್ ಕ್ಯಾಮ್ರಾ? ಕೇಳಿ. ಗೊತ್ತಿಲ್ಲ ಯಾರು ಹೀರೋ ಸಾಹೇಬ್ರ? ಹೀರೋ ಅವ್ರಿಗೆ ಬಂದರು ಸರ್. ಪರಮೇಶ್ವರ್ ಅಂತ ಕಲಾ ಮಾಧ್ಯಮದವರು. ಹೇಗಿದ್ದಾರೆ ಸರ್? ಕಲಾ ಮಾಧ್ಯಮ ಅಂತ ತುಂಬಾ ಪಾಪ್ಯುಲರ್ ಯೂಟ್ಯೂಬ್ ಚಾನಲ್. ಈಸ್ ಒನ್ ಆಫ್ ದ ಮೋಸ್ಟ್ ಏನಂದ್ರೆ ಸಕ್ಸಸ್ಫುಲ್. ಯಾವ ರೀತಿಯಲ್ಲಿ ಅಂದ್ರೆ ಇಡೀ ಇಂಡಿಯಾನಲ್ಲಿ ಬೆಸ್ಟ್ ಯೂಟ್ಯೂಬ್ ಚಾನಲ್ಸ್ ಯಾವುದು ಅಂತ ನೋಡ್ಬಿಟ್ಟು ಇವರು ಪ್ರಜಾವಾಣಿನ ಒಂದು ಫುಲ್ ಪೇಜಲ್ಲಿ ಇವರು ಆರ್ಟಿಕಲ್ ಹಾಕೋರು. ಅವರು ಯೂಟ್ಯೂಬ್ ಅವರು. ಇವ್ರಿಗೆ ಅಷ್ಟು ಹೆಮ್ಮೆಯ ಒಂದು ಕನ್ನಡಿಗ ಇವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ನಮ್ಮ ತಂದೆಯ ತುಂಬ ಪ್ರೇರಿತ ಲಂಕೇಶ್ ಅವರ ಬರವಣಿಗೆಯಿಂದ ತುಂಬ ಇನ್ಫ್ಲೂಯೆನ್ಸ್ ಆದವರು. ಹೌದು. ಮತ್ತು ವಿ ವಿ ಪುರಂ ಕಾಲೇಜಲ್ಲಿ ಬಸವನಗುಡಿ ಆ ಹಿನ್ನೆಲೆಯನ್ನು ಬೆಳೆದವರು. ಅಂದ್ರೆ ನೀವು ಯಾವುದೋ ಒಂಥರ 1980s ರೌಡಿಸಮ್ ಹೇಳ್ತಾ ಇದ್ದೀರಲ್ಲ ಸರ್ ನೀವು? ಅಯ್ಯೋ ಇಲ್ಲ, ಬಸವನಗುಡಿ ಗಾಂಧಿ ಅಂತಂದ್ರೆ ಅದೊಂಥರ ಬೇರೆ ತರನೇ. ಕರೆಕ್ಟ್. ಇವನೇ ನಾನು ಮಾತಾಡ್ತಾ ಇದ್ನಲ್ಲ ಹೀರೋ ಸಮರ್ಜಿತ್. ಹೇಗಿದ್ದೀರಾ? ಸೊ ನಿಮ್ಮ ತಂದೆಯವರು ನಿಮ್ಮ ಬಗ್ಗೆ ಪೂರ್ತಿ ಹೇಳಿದ್ದಾರೆ, ಥಿಯರಿ ಎಲ್ಲ. ಸೊ ನೀವೊಂದು ಸ್ವಲ್ಪ ಹೇಳಿ. ನೀವು ಸ್ವಲ್ಪ ಹೇಳಿ. ಇಲ್ಲ ಸರ್, ಇಲ್ಲ ಹಂಗೇನಿಲ್ಲ ಸರ್. ಚಿಕ್ಕ ವಯಸ್ಸಿಂದ ಎಲ್ಲರಿಗೂ ಒಂದೊಂದು ಹೀರೋಗಳು ನೋಡಿ ಅದು ಆಸೆ ಇರುತ್ತಲ್ಲ ಸರ್. ಸೊ ನನಗೂ ಆ ಥರ ಇತ್ತು. ಆಮೇಲೆ ಆ ಥರನೇ ಕೆಲಸ ನಡೆಸ್ಕೊಂಡ್ಬಂದೆ. ಆಮೇಲೆ ಅಪ್ಪಾಜಿ ಫಿಲಮ್ ಮಾಡಬೇಕು ಅಂದಾಗ ತುಂಬ ಎಕ್ಸೈಟ್ಮೆಂಟ್ ಆಯಿತು. ಆಮೇಲೆ ಈ ಆಪರ್ಚುನಿಟಿ ಚೆನ್ನಾಗಿ ಮಾಡಬೇಕು ಅಂತ ಡಿಗ್ರಿ ನಾನು ಕಾಲೇಜೆಲ್ಲ ಹೋಗಿದ್ದು ಥಿಯೇಟರ್ ಸ್ಟಡೀಸ್ ಕಲಿಯೋಕ್ಕೆ. ಆಮೇಲೆ ನಾನು ನ್ಯೂಯಾರ್ಕಲ್ಲಿ ಥಿಯೇಟರ್ ಎಲ್ಲ ಮಾಡೀನಿ, ಫಿಲ್ಮ್ ಮೇಕಿಂಗ್ ಮಾಡಿದ್ದೀನಿ, ಆ್ಯಕ್ಟಿಂಗ್ ಮಾಡೀನಿ. ಆಮೇಲೆ ಇಲ್ಲಿ ಬಂದು ನಾಟಕದಲ್ಲಿ ಮಾಡ್ತಾಯಿದ್ದೆ. ಆಮೇಲೆ ಆ್ಯಕ್ಷನ್ ಆಮೇಲೆ ಚಿಕ್ಕ ವಯಸ್ಸಲ್ಲಿ ಆ್ಯಡ್ಸ್ ಎಲ್ಲ ಮಾಡ್ತಾಯಿದ್ದೆ. ಆ್ಯಡ್ಸ್ ಬೇರೆ ಅದು ಅನಿಲ್ ಕುಂಬ್ಳೆ ಸರ್ ಜೊತೆ ಎಲ್ಲ ಮಾಡಿದ್ದೀನಿ. ಸನ್ಫ್ಲವರ್ ಆಯಿಲ್ ಸಂತೂರ್ ಮಾಡಿದ್ದಾರೆ. ಇಷ್ಟೇ ಇದ್ದ ನೋಡಿ, ಅಲ್ಲಿ ಫೋಟೋ ಇದೆ. ಸಂತೂರ್ ಅಂತ ಬರ್ತಾರೆ ಅವರು, ಇವನೇ ಮಾಡೋದು ಅದು. ಮತ್ತು ಸನ್ಫ್ಲವರ್ ಆಯಿಲ್ ಒಂದು ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಆಮೇಲೆ ಇನ್ನೊಂದು ಸ್ಯಾಂಟ್ರಾಯ್ಡ್ ಒಂದು ಪೆಪ್ಸಿ ಶಾರುಖ್ ಖಾನ್ ಜೊತೆ ಅವಾಗ ಶೂಟ್ ಮಾಡಿದ್ರು. ಹ್ಯೂಂಡೈ ಪೆಪ್ಸಿ ಆ್ಯಡ್ ಶೂಟ್ ಮಾಡಿದಂಥ ಡೈರೆಕ್ಟರ್ ಅವರು, ಫ್ರೆಂಚ್ ಡೈರೆಕ್ಟರ್. ಅವರು ಇವನ್ ಜೊತೆ ಶೂಟ್ ಮಾಡಿದ್ರು. ಆಮೇಲೆ ಹೂಸ್ ದಟ್ ಕ್ಯಾಮ್ರಾಮನ್, ಫೇಮಸ್ ಕ್ಯಾಮ್ರಾಮನ್ ಅವರು, ಬಾಲಿವುಡ್ ಕ್ಯಾಮ್ರಾಮನ್. ಹಿಂದಿ ಫಿಲಮ್ ಮಾಡಿ ಹಿಂದಿ ಸಿನಿಮಾ ಎಲ್ಲ ಮಾಡಿದ್ರು ಅವರು. ಅವ್ರ ಕ್ಯಾಮ್ರಾಮನ್ ಶೂಟ್ ಮಾಡಿ ಹಂಗೆಲ್ಲ ಮಾಡ್ಕೊಂಡ್ ಬರ್ತಾ ಇದೆ ಸರ್. ಸೊ ಆ ಥರ ಇಂಟ್ರೆಸ್ಟ್ ಯಾವಾಗಲೂ ಇತ್ತು. ಆಮೇಲೆ ಅಪ್ಪಾಜಿ ಸಿನಿಮಾದ ಮಾಡಿದಾಗ ಅವಾಗ ತೊಗೊಂಡಿದ್ದಾರೆ. ಸೊ ಆಪರ್ಚುನಿಟಿ ಚೆನ್ನಾಗಿದೆ. ಕಷ್ಟಪಟ್ಟು ಎಲ್ಲರೂ ಮಾಡಿದ್ವಿ. ಡ್ಯಾನ್ಸು, ಫೈಟು ಎಲ್ಲ ಟ್ರೈನಿಂಗ್ ಮಾಡಿದ್ದೀನಿ. ಹಂಗೆ ಅದು ಡ್ಯಾನ್ಸ್ ನಾನು ಚಿಕ್ಕ ವಯಸ್ಸು ನಾವು ಮಾಡ್ತಾ ಇದ್ದೆ. ಬಟ್ ಈಗ 1-2 ವರ್ಷ ನಾನು ಸೀರಿಯಸ್ ಆಗಿ ತೊಗೊಂಡು ಮುಳ್ಳಿ ಮಾಸ್ಟರ್ ಕೆಳಗಡೆ ಅವ್ರು ಅಸೋಸಿಯೇಟ್ ಎಲ್ಲ ನಂಗೆ ಬಿಟ್ಟಿದ್ರು ಕಲ್ಸೋಕ್ಕೆ. ಸೊ ಹಂಗೆ ಕಲಿತಿದ್ದೆ. ಅದಕ್ಕೋಸ್ಕರನೇ ತೋರಿಸ್ತೀನಿ ಬನ್ನಿ. ಡ್ಯಾನ್ಸ್ಗೋಸ್ಕರನೇ ಒಂದು ರೂಮ್ ಮಾಡಿದ್ದೀವಿ. ಇದು ಇವನು ಡ್ಯಾನ್ಸ್ಗೋಸ್ಕರನೇ ಇಲ್ಲೊಂದು ಹಾಲ್ ಕಟ್ಟಿದ್ದೀವಿ. ಇದು ಫುಲ್ ಡ್ಯಾನ್ಸ್ಗೆ ಮಿರರ್ ಎಲ್ಲ ಹಾಕಿ ನೋಡಿ. ಇದು ಡ್ಯಾನ್ಸ್ ಆಡ್ಬಿಟ್ಟು ಕೂತ್ಕೊಳ್ಳೋಕ್ಕೆ ಅಷ್ಟೇ. ಫುಲ್ ಖಾಲಿ ಇದು ಡ್ಯಾನ್ಸ್ಗೆ ಬಿಟ್ಟಿದ್ದೀವಿ. ಹಾಂ, ಡ್ಯಾನ್ಸ್ ಫ್ಲೋರ್ ಬಿಟ್ಟಿದ್ದೀವಿ. ಇದೆಲ್ಲ ಇವಾಗ ಚಿಕ್ಕೊಂದು ಎಕ್ಸಾಮ್ಸ್ ಇತ್ತು, ಅದಕ್ಕೊಂದು ಟೇಬಲ್ ಹಾಕೊಟ್ವಿ ಅಷ್ಟೇ. ಇಲ್ಲಾಂದ್ರೆ ಇದು ಫುಲ್ ಖಾಲಿ ಹಾಲು. ಇವ್ನು ಡ್ಯಾನ್ಸ್ ಕಲ್ತಿದ್ದಾನೆ, ಇದು ಇಲ್ಲೇ ಮಾಡಿ ನಾನು ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಮಾಡ್ತಾನೆ ಡ್ಯಾನ್ಸ್, ತೋರಿಸ್ತೀನಿ ನೋಡಿ. ಎಷ್ಟಿದ್ರ ಹೈಟು? 6'1". ನಮ್ಮ ಕಡೆ ಆಲ್ರೆಡಿ ಕಟ್ಔಟ್ ಅಂತಾರಲ್ಲ, 6.1 ನೋಡಿ ಇಲ್ಲಿ ಮಾಡಿದಾನೆ ಡ್ಯಾನ್ಸ್, ತುಂಬ ಚೆನ್ನಾಗಿ ಮಾಡಿದಾನೆ. ಇಲ್ಲೇ ಮಾಡೋದು. ಗ್ರೇಟ್ ಸರ್. ಬನ್ನಿ, ಅವರು ಒಳ್ಳೆದಾಗಲಿ, ಆಲ್ ದ ಬೆಸ್ಟ್. ಸಮರ್ಜಿತ್ ನಿಜಕ್ಕೂ ಪ್ರತಿಭಾವಂತರವರು. ಯಾಕಂದರೆ
ಇಡೀ ಒಂದು ಅನ್ನ ಬೆಂದಿದೆಯಾ ಇಲ್ವಾ ಅಂತ ನಾವು ನೋಡೋಕ್ಕೆ ಇಡೀ ಅನ್ನದ ಕೈ ಕುಕ್ಕರ್ಗೆ ಕೈ ಹಾಕಿ ನಾವು ನೋಡಲ್ಲ, ಮೇಲೆ ಒಂದು ಕಾಳು ತೆಗೆದು ನೋಡ್ತೀವಿ. ಸೊ ಹಾಗಾಗಿ ಅವ್ರ ನಯ ವಿನಯ ಮತ್ತು ಅವ್ರು ಪಟ್ಟಿರೋ ಶ್ರಮ ಎಲ್ಲ ನೋಡ್ತಾರೆ. ನಿಜಕ್ಕೂ ಬಹಳ ಪ್ರಾಮಿಸಿಂಗ್ ನಟ ಕನ್ನಡಕ್ಕೆ ಸಿಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರ ಸಿನಿಮಾ ಬಿಡುಗಡೆ ಆಗ್ತದೆ, ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಸೊ ತಂದೆ ಮಗ ಇಬ್ಬರು ಸೇರಿ ಮಾಡಿದ್ದಾರೆ. ಸೊ ಅವರು ಎಷ್ಟು ಅದ್ಭುತವಾದ ಸಿನಿಮಾಗಳು ಮಾಡಿದ್ದಾರೆ ನಮ್ಮ ಇಂದ್ರಜಿತ್ ಸರ್. ಸೊ ತಮ್ಮ ಮಗನಿಗಂತೂ ತುಂಬ ಒಳ್ಳೆ ಸಿನಿಮಾ ಮಾಡಿರ್ತಾರೆ ಸರ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಬ್ರದರ್. ಶುಭವಾಗಲಿ ಶುಭವಾಗಲಿ ಸರ್. ಸೊ ಸಿನಿಮಾ ಸಕ್ಸಸ್ ಆದ್ಮೇಲೆ ಒಂದು ಇಂಟರ್ವ್ಯೂ ಕೊಡಿ. ರಿಕ್ವೆಸ್ಟ್ ಮಾಡ್ತೀನಿ. ನೀವು ಇಟ್ಸ್ ನಮಗೊಂಥರ ಹೆಮ್ಮೆಯ ವಿಷಯ ಇದು. ಯಾಕಂದ್ರೆ ನೀವು ನಮ್ಮ ಮನೆಗೆ ಬಂದಿರೋದು, ಮತ್ತು ನಾನು ನಿಮ್ಮನ್ನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಪ್ರಜಾವಾಣಿನಲ್ಲಿ ಫುಲ್ ಪೇಜ್ ನೋಡಿದಾಗ ನಾವು ನಿಮ್ಮ ಯೂಟ್ಯೂಬ್ ಚಾನಲ್ ಬರಬೇಕಲ್ಲ ಯಾವ ಥರ ಅಂತ ಇದ್ವಿ. ಇನ್ನೊಬ್ಬ ಮಗನು ಕರೆಸ್ಲಾ? ಕರಿತೀನಿ, ನೋಡೋಣ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಅವ್ನು ಹೇಳೂ ಇಲ್ಲ ಮಾಡೂ ಇಲ್ಲ. ಓಕೆ ಫುಲ್ ಶಾಕ್ ಅವರು. ಸಮಯ ಅಂತ ಚಿಕ್ಕವನು ಇವನು. ಅಣ್ಣ ನಮಸ್ತೆ ಅಣ್ಣ, ಹೇಗಿದ್ರ? ಒಂಥರ ಇಂಪ್ರಾಂಪ್ಟು ಇದು ಇಂಟರ್ವ್ಯೂ ಇದು. ಯಾಕಂದ್ರೆ ಯಾರಿಗೂ ಹೇಳಿಲ್ಲ ನಾನು ಹಿಂಗೆ ಇಂಟರ್ವ್ಯೂ ಬರ್ತಾ ಇದ್ದಾನೆ ಮಾಡ್ತಾನೆ ಅಂತ ಅಂದ್ಬಿಟ್ಟು. ಓಕೆ ಓಕೆ ಫುಲ್ ಪಾಪ ಈಗಲೂ ನಡುಕ್ತವ್ರು ಶಾಕ್. ಕಲಾ ಮಾಧ್ಯಮದವರು ನಂಬರ್ 1 ಯೂಟ್ಯೂಬ್ ಚಾನಲ್. ಈಗ ಸೆಕೆಂಡ್ PUC ಮುಗಿಸಿದಾನೆ, ಮುಗಿಸ್ಬಿಟ್ಟು ವ್ಯಾಲಿ ಸ್ಕೂಲಲ್ಲಿ ಮುಗಿಸಿದಾನೆ. ಎಕನಾಮಿಗೆ ಇವಾಗ ಡೆಲ್ಲಿಗೆ ಹೋಗ್ತಾನೆ. ಇವನು ಕಂಪ್ಲೀಟ್ಲಿ ಎಕನಾಮಿಸ್ಟ್ ಆಗಬೇಕು ಅಂತ ಡಿಸೈಡ್ ಮಾಡ್ಬಿಡ್ಯಾನೆ. ಒಂದು ಎಕನಾಮಿಸ್ಟ್ ಆಗಿ ನಾನು ಹೊರಗಡೆ ಓದ್ಬಿಟ್ಟು ಬರ್ತೀನಿ, ಆದ್ರೆ ಇಂಡಿಯಾನಲ್ಲಿ ಇದ್ದು ಎಕನಾಮಿ ಹೆಲ್ಪ್ ಮಾಡ್ತೀನಿ, ಅದ್ರ ಬಗ್ಗೆ ಏನಾರ ನಾನು ಕೆಲಸ ಮಾಡ್ತೀನಿ ಅನ್ನೋದು ಅವನಾಗಲೇ ಡಿಸೈಡ್ ಮಾಡ್ಬಿಡ್ಯಾನೆ. ನಾನು ಯಾವುದೇ ಅಡ್ವರ್ಟೈಸ್ಮೆಂಟಲ್ಲಿ ಚಿಕ್ಕ ಹುಡುಗ ಇದ್ದಾಗಲೂ ಅಷ್ಟೇ, ಇವಾಗಲೂ ಅಷ್ಟೇ ಕೇಳಿದ್ರೆ ಯಾವುದೋ ಅಡ್ವರ್ಟೈಸ್ಮೆಂಟ್ ಬಂತು, ಅವ್ನು ಒಂದು ಸ್ವಲ್ಪ ದೊಡ್ಡವನು ಇನ್ನೊಬ್ರು ಚಿಕ್ಕವ್ರು ಇದ್ದಾರೆ ಅಂತ ಕೇಳಿದಾಗ ಇಲ್ಲ ನಾನು ಅದ್ರ ಬಗ್ಗೆ ನನಗೆ ಆಸಕ್ತಿ ಇಲ್ಲ ಅಂತ ಫಸ್ಟೇ ಡಿಸೈಡ್ ಮಾಡ್ಬಿಡ್ಯಾನೆ. ಫುಲ್ ಓದೋದೇ ಅವನು, ಕಂಪ್ಲೀಟ್ ಓದ್ತಾ ಇರ್ತಾನೆ. ಮಾರ್ಜಿನಲ್ ಯುಟಿಲಿಟಿ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದೆಲ್ಲ ಅರ್ಧ ಕೊಡ್ಬಿಟ್ಟಿರ್ತಾರೆ. ಹೌದೌದು. ಎಕನಾಮಿನಲ್ಲಿ ಏನದು ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ವಾಂಟ್ ಸ್ಯಾಟಿಸ್ಫೈಯಿಂಗ್ ಪವರ್ ಆಫ್ ಕಮಾಡಿಟಿ. What can be done to improve the Indian economy? As a second year PUC student, yes, ಏನು ಹೇಳ್ತೀಯಾ? So to improve the Indian economy, I think we need to reduce the poverty that's present all around us. We have to increase education, our spending on education. Last year, we actually decreased the spending on education and healthcare, and we increased on other things. So I think we really need to increase on education and healthcare to improve our human capital. I think that's one of the things that we have to work on. And I also think that we should strengthen the rupee against the dollar as well. Because even if we're getting exports, I think in the long term that'll be bad for us. ಆ್ಯಂಡ್ ಅಲ್ಲ, ನನಗೆ ತುಂಬ ಆಶ್ಚರ್ಯ ಆಗಿದೆ ಏನು ಗೊತ್ತಾ, ಸೆಕೆಂಡ್ PUC ಹುಡುಗ, ಒಂದು 18 ವರ್ಷನ ಸರ್, 18 ವರ್ಷದ ಹುಡುಗ, 18-19 ವರ್ಷದ ಹುಡುಗ. ಈ ನೋಡಿ, ಅಂದರೆ ಅವ್ರು ಕೊಡ್ತಿರೋಂಥ ಎಜುಕೇಷನ್ ಸಿಸ್ಟಮ್, ಅವ್ರು ತಗೋತಿರೋ ಎಜುಕೇಷನ್, ಕ್ವಾಲಿಟಿ ಆಫ್ ಎಜುಕೇಷನ್ ಹೇಗಿದೆ ಅಂತಂದರೆ, ಸೆಕೆಂಡ್ PUC ಟೈಮಲ್ಲಿ ನಮ್ಗೆ ಬರೀ ಮಾರ್ಕ್ಸ್ ತೊಗೊಂಡು ಪಾಸ್ ಆಗೋದು ದೊಡ್ಡದಿರ್ತಿತ್ತು. ಆದರೆ ಈಗಿನ ಜನ್ರೇಷನ್ ಆಗಲ್ಲ. ಎಷ್ಟು ಚೆನ್ನಾಗಿ ಇನ್ಪುಟ್ ಇದೆ ಅವ್ರಿಗೆ ಅಂದರೆ, ಇಡೀ ದೇಶ ಹೇಗೆ ಡೆವಲಪ್ ಆಗಬೇಕು ಅಂತ ಹೇಳಿ 1 ನಿಮಿಷದಲ್ಲಿ ಹೇಳಿದ್ರು. ನಾವು ಎಜುಕೇಷನ್ ಮತ್ತು ಹೆಲ್ತ್ ಕೇರು, ಮನುಷ್ಯನ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಹಣ ಖರ್ಚು ಮಾಡಬೇಕು, ಅದನ್ನು ನಾವು ಜಾಸ್ತಿ ಮಾಡ್ತಾಯಿಲ್ಲ, ಬೇಡದಕ್ಕೆ ಮಾಡ್ತಾ ಇತ್ತು, ಎಷ್ಟು ಚೆನ್ನಾಗಿ ಹೇಳಿದ್ರು. ಆವಾಗ ಲಾಂಗ್ ಟರ್ಮಲ್ಲಿ ದೇಶ ಉದ್ಧಾರ ಆಗುತ್ತೆ ಅಂತ. ಸರ್ ಥ್ಯಾಂಕ್ ಯು. ನೀವು ಖಂಡಿತ ಒಳ್ಳೆ ಎಕನಾಮಿಸ್ಟ್ ಆಗ್ತೀರಾ ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು, ಒಳ್ಳೆದಾಗಲಿ. ಆಮೇಲೆ ಇದೆಲ್ಲ ನೋಡಿ, ಎಲ್ಲ 3 ಜನದ್ದು ಒಂದೇ ಪ್ಯಾಂಟ್ ಸೈಜು. ಅದಕ್ಕೆ ನಮ್ಮ ಮನೆಯವರು ಕನ್ಫ್ಯೂಸ್ ಆಗ್ಬಿಡ್ತಾರೆ, ಯಾರ ಪ್ಯಾಂಟ್ ಎಲ್ಲಿಡೋದು ಅಂತ. ಅದಕ್ಕೆ ಒಟ್ಟಿಗೆ ಇಟ್ಬಿಟ್ಟಿರ್ತಾರೆ. ಸೊ ಎಲ್ಲ ಆಚೆ ಇಟ್ಬಿಟ್ಟಿರ್ತೀವಿ. ಸೊ ಯಾರ್ಯಾರ ಪ್ಯಾಂಟ್ ಯಾರಾದ್ರು ಹಾಕೊಂಡು ಹೋಗ್ಬೋದು. ಯಾಕಂದ್ರೆ ಎಲ್ಲ 3 ಜನದ್ದು ಒಂದೇ ಸೈಜು, ಕನ್ಫ್ಯೂಷನ್ ಆಗುತ್ತೆ. ನನ್ನ ಪ್ಯಾಂಟ್ ಬೇರೆ ಕಡೆ ಇಟ್ಟರೆ, ಬೇರೆ ಪ್ಯಾಂಟ್ ಇನ್ನೊಂದು ಕಡೆ ಇಟ್ಟರೆ ಅಂತ ಎಲ್ಲ ಒಂದೇ ಕಡೆ ಇಟ್ಬಿಟ್ಟಿದ್ದಾರೆ. ಈ ಡ್ಯಾನ್ಸಿಂಗ್ ಸ್ಟುಡಿಯೋನಲ್ಲಿ ಎಲ್ಲ ಇಲ್ಲಿ ಇಟ್ಟಿರ್ತಾರೆ, ನಾವು ಯಾವ ಪ್ಯಾಂಟ್ ಬೇಕೋ ಅದನ್ನ ಹಾಕೊಂಡು ಹೋಗ್ಬೇಕು, ಹಂಗಿದೆ ಸಿಚುವೇಶನ್. ಅಷ್ಟೇ. 3 ಜನ ಒಂದೇ ಟೇಸ್ಟ್, ಒಂದೇ ಸೈಜು, ಒಂದೇ ಮೆಜರ್ಮೆಂಟ್. ಈ ನಿಮ್ಮಲ್ಲಿ ಜನರೇಷನ್ ಗ್ಯಾಪ್ ಇಲ್ಲ. ಜನರೇಷನ್ ಗ್ಯಾಪ್ ಇಲ್ಲ. ನೋಡ್ರಲ್ಲ ಈಗ ಜನರೇಷನ್ ಗ್ಯಾಪ್ ಅನ್ನೋದೇ ಇಲ್ಲ. ಫ್ರೆಂಡ್ಸ್ ನಾವೆಲ್ಲ ಅಷ್ಟೇ. ನನ್ನ ಅಪ್ಪ ಕಣೋ, ನಾನು ಅಂಕಲ್ ಪ್ಯಾಂಟ್ ಹಾಕೊಂತೀನಿ, ಅದೆಲ್ಲ ಇಲ್ಲ ಕತೆ. ನಾವೆಲ್ಲ ಫ್ರೆಂಡ್ಸ್ ಥರ ಇದ್ದೀವಿ. ಆ್ಯಂಡ್ ಅದೇ ಥರ ಇರಬೇಕು ಎಲ್ಲರೂ. ಯಾಕೆ ಅಂತಂದರೆ ಆ ವಾತಾವರಣದಲ್ಲಿ ಬೆಳೆದಾಗಲೇ ಅವ್ರು ಓಪನ್ ಆಗಿರ್ತಾರೆ ನಿಮ್ಮ ಜೊತೆ. ನಾವೇನಾರು ಅಡ್ವೈಸ್ ಮಾಡಿದ್ರು ಕೇಳ್ತಾರೆ, ಅವ್ರೇನಾರು ಅಡ್ವೈಸ್ ಮಾಡಿದ್ರು ನಾವು ಕೇಳಬೇಕು. ಸೊ ಈ ವಾತಾವರಣದಲ್ಲಿ ಬೆಳೆದಾಗ ಮಕ್ಳು ಏನಾಗ್ತಾರೆ, ಒಂದು ಯಾವುದೇ ಪ್ರೆಷರ್ಸ್ ಇಲ್ಲದೆ, ಯಾವುದೇ ಒಂದು ಒತ್ತಡ ಇಲ್ಲದೆ, ಯಾವುದೇ ಒಂದು ಕಟ್ಟಾಕ್ದಂಗೆ ಆಗದೆ ಆ ಒಂದು ವಾತಾವರಣದಲ್ಲಿ ಬೆಳೆದಾಗ ಅವರು ಏನಾರ ಒಂದು ಸಾಧನೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ತಂದೆಯವರು ಇದೇ ಥರ ನಾನು ಬೆಳೆಸಿದ್ದು, ನಾನು ನಮ್ಮ ಮಕ್ಳಿಗೂ ಅದೇ ಥರ ಬೆಳೆಸ್ತೀನಿ. ಒಂದು ಮಾತು ಹೇಳ್ತಾರೆ, ನೀವು ಹೇಳಿದ್ರಿ ಗೊತ್ತಾ, ನಾವು ಸ್ವತಂತ್ರವಾಗಿ ಮಕ್ಳನ್ನ ಬಿಡಬೇಕು, ಅವ್ರು ಆರಾಮ್ ಬೆಳಿಬೇಕು ಅಂತ. ಸೊ ಅದನ್ನು ಅವರು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಭಯ. ತುಂಬ ಕಟ್ಟಾಕೋದು, ಅವ್ರು ಮಾನಿಟರ್ ಮಾಡೋದು, ಟ್ರ್ಯಾಕ್ ಮಾಡೋದು. ನೀವು ತುಂಬ ಕಟ್ಟಾಕಿದಾಗ ಏನಾಗುತ್ತೆ, ಆವಾಗಲೇ ನಮಗೆ ಭಯ ಆಗುತ್ತೆ, ಏನಾರ ಬೇರೆ ಮಾಡ್ಬೋದು ಅಂತ. ಯಾಕಂದರೆ ಆ ಪ್ರೆಷರಲ್ಲಿ ನೀವು ಒಂದು ಬಾಲನ್ನು ಪ್ರೆಸ್ ಮಾಡಿ ಇಟ್ಕೊಂಡು ಸಡನ್ನಾಗಿ ಬಿಟ್ಟಾಗ ಹಿಂಗಾಗುತ್ತೆ, ಬೌನ್ಸ್ ಆಗುತ್ತೆ ಅದು. ಸೊ ನಮ್ಮ ತಂದೆಯವ್ರು ಹೆಂಗೆ ಅಂತಂದರೆ, ನಮ್ಮನ್ನು ಫ್ರೆಂಡಾಗಿ ಬೆಳೆಸಿದ್ರು. ನಮ್ಮ ಜೊತೆನೇ ಕೂತ್ಕೊಂಡು
ಎಲ್ಲ ವಿಷಯಗಳು ಮಾತಾಡ್ತಾಯಿದ್ರು. ಆ ಫ್ರೆಂಡಾಗಿ ಬೆಳೆದಾಗ ಏನಾಗುತ್ತೆ, ಆ ಒತ್ತಡ ಇರಲ್ಲ, ನಾವೇನೋ ಒಂದು ಸಾಧನೆ ಮಾಡ್ಬೇಕಂಪ ಅನ್ನೋ ಒತ್ತಡ ಇರಲ್ಲ. ಆಮೇಲೆ ಆ ಒಂದು ಏನಂತಾರೆ ಕಟ್ಟಾಕ್ದಂಗೆ ಆಗಲ್ಲ. ಸೊ ಒಂದು ಫ್ರೆಂಡ್ಶಿಪ್ಪಲ್ಲಿ ಬೆಳೆದಾಗ ನಾವು ಓಪನ್ನೆಸ್ ಇರುತ್ತೆ. ನಮಗೇನಾದ್ರು ತೊಂದರೆ ಇದ್ದರೆ ಅಥವಾ ನಮಗೇನಾದ್ರು ಡೌಟ್ ಇದ್ದರೆ ಅಥವಾ ನಾವೇನಾದ್ರು ಗೊತ್ತಿಲ್ಲದೆ ಇದ್ದರೆ ಅದು ಫ್ರೆಂಡಿಗೆ ಯಾವ ಥರ ಮಾತಾಡ್ತೀವಿ ನಾವು ಫಸ್ಟು. ನೀವು ನೋಡಿ, ನಿಮಗೇನಾಗುತ್ತೆ ಕಟ್ಟಾಕ್ದಾಗ ನೀವು ಅಪ್ಪ ಅಮ್ಮನ ಜೊತೆ ಓಪನ್ ಅಪ್ ಆಗುತ್ತೆ, ಫ್ರೆಂಡ್ಸ್ ಜೊತೆ ಓಪನ್ ಅಪ್ ಆಗ್ತೀರಾ. ಕರೆಕ್ಟ್. ಇಲ್ಲೇನಾಗುತ್ತೆ, ಅಪ್ಪ ಅಮ್ಮನ ಜೊತೆ ಓಪನ್ ಅಪ್ ಆಗಿ ಆ ತೊಂದರೆಗಳಿರ್ಬೋದು ಅಥವಾ ಅವ್ರಿಗೇನೋ ಒಂದು ಕನಸುಗಳಿರ್ಬೋದು ಅಥವಾ ಅವ್ರ ಮನಸ್ಸಿನಲ್ಲಿ ಏನಾರು ಮಾಡೋದಂಥದ್ದು ಇರ್ಬೋದು, ಅದೆಲ್ಲ ಓಪನ್ ಅಪ್ ಆಗುತ್ತೆ. ಫ್ರೆಂಡ್ಸ್ ಥರನೇ ಬೆಳಿಬೇಕು ಹೊರತು ಆ ವಾತಾವರಣದಲ್ಲಿ ನಮ್ಮ ತಂದೆ ಹೇಳ್ಕೊಟ್ಟಿದ್ದು ಇದೇನೆ, ಬೆಳೆಸಿದ್ದು ಅದೇ ರೀತಿಯಲ್ಲಿ, ನಾನು ಅದೇ ರೀತಿಯಲ್ಲಿ ನಮ್ಮ ಮಗನು ನಮ್ಮ ಮಕ್ಕಳನ್ನು ಬೆಳೆಸ್ತಾ ಇರೋದು. ಆ ವಾತಾವರಣದಲ್ಲಿ ಅವ್ರು ಬೆಳೆದಾಗ ಏನಾಗುತ್ತೆ, ಅವನೊಬ್ಬ ಕಾಮರ್ಸ್, ಅವನಿಗೆ 96% ಸಮರ್ಗೆ ಸೆಕೆಂಡ್ PUC ನಲ್ಲಿ ದೊಡ್ಡ ಸಮರ್ ಜಿತ್ಗೆ ದೊಡ್ಡವನಿಗೆ. ಅವ್ನು ಏನು ಬೇಕಾದ್ರೆ ತಗೋಬೋದಿತ್ತು, ಏನು ಡಾಕ್ಟರ್ ಆಗ್ಬೋದಿತ್ತು, ಇಂಜಿನಿಯರ್ ಆಗ್ಬೋದಿತ್ತು. PU ಅಲ್ಲ, ಅವನು ಕಾಮರ್ಸ್ ಓದ್ದ, ಅವ್ನು ಏನಾರ ಎಕನಾಮಿಸ್ಟ್ ಆಗ್ಬೋದಿತ್ತು, ಏನಾರ CA ಮಾಡ್ಬೋದಿತ್ತು, ಅವ್ನು ಇಷ್ಟ ಬಂದಿದ್ದು ಮಾಡ್ಬೋದಿತ್ತು. ಆದರೆ ಅವನಿಗೆ ನಾನು 3 ತಿಂಗಳು ಅವಕಾಶ ಕೊಟ್ಟೆ, ನೀನೇನು ಮಾಡಬೇಕು ಅಂತಿದ್ದೆ ನೀನೇ ಡಿಸೈಡ್ ಮಾಡು, ಅದಾದಮೇಲೆ ನನಗೆ ಹೇಳು, ನಾನು ಅದಕ್ಕೆ ಎನ್ಕರೇಜ್ ಮಾಡ್ತೀನಿ ಅಂದೆ. ಅವನು 2 ವಾರ ತೊಗೊಳ್ಳಿಲ್ಲ, 1 ವಾರ ತೊಗೊಳ್ಳಿಲ್ಲ, 3 ದಿನದಲ್ಲಿ ಬಂದು ನಾನು ಆ್ಯಕ್ಟಿಂಗ್ ಮಾಡಬೇಕು, ನನಗೆ ಅದ್ರ ಬಗ್ಗೆ ಆಸಕ್ತಿ ಇದೆ, ನಾನು ಆ್ಯಡ್ಸ್ ಎಲ್ಲ ಮಾಡಿದ್ದೀನಿ, ನಾಟಕಗಳು ಮಾಡಿದ್ದೀನಿ ಸ್ಕೂಲಲ್ಲಿ, ನಾನು ಆ್ಯಕ್ಟರ್ ಆಗಬೇಕು ಅಂತ ಅಲ್ಲೇ ಡಿಸೈಡ್ ಮಾಡ್ದೆ. ಅವಾಗಿಂದ ಅವ್ನು ಆ್ಯಕ್ಟರ್ ಆಗೋದಕ್ಕೆ ಏನು ಅಂತ ಅವನಿಗೆ ಆ್ಯಕ್ಟಿಂಗ್ ಸ್ಕೂಲ್ ಹುಡ್ಕಕ್ಕೆ ಶುರು ಮಾಡಿದೆ, ಆ್ಯಕ್ಟಿಂಗ್ ಕಾಲೇಜ್. ಅದು ನನ್ನ ಪುಣ್ಯಕ್ಕೆ ಕ್ರೈಸ್ಟ್ ಕಾಲೇಜೆಲ್ಲ ಇತ್ತು, ಇಲ್ಲ ಮನೆ ಪಕ್ಕನೇ. ಸೊ ಅಲ್ಲಿ 3 ವರ್ಷ ಓದ್ದ. ಅದಾದ ನಂತರ ನ್ಯೂಯಾರ್ಕಿಗೆ ಕಳಿಸಿದೆ. ಅಲ್ಲಿ ಆ್ಯಕ್ಟಿಂಗ್ ಸ್ಕೂಲಲ್ಲೇ ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿ ಅಂತ ನಂಬರ್ 1 ಆ್ಯಕ್ಟಿಂಗ್ ಕಾಲೇಜ್ ಇನ್ ಇಂಡಿಯಾ, ಇದು ವರ್ಲ್ಡ್. ಸೊ ಅಲ್ಲಿ ಓದ್ದ, ಅಲ್ಲಿ ಓದ್ಬಿಟ್ಟು ಬಂದ, ಅಲ್ಲಿ ಪಿಕ್ಚರ್ ಮಾಡ್ದ ಅವ್ರ ಜೊತೆ ಎಲ್ಲ, ಅವನೇ ಹೀರೋ ಆಗಿ ಮಾಡ್ದ. ಬಂದ್ಬಿಟ್ಟು ಇಲ್ಲಿ ಮತ್ತೆ ಕಲಿತ, ಓಪನ್ನೆಸ್ ಇದ್ದ. ಇನ್ಲೈನ್ ನಾನು ಇನ್ನೂ ಕಲಿಬೇಕು ಅಂತ 2 ವರ್ಷ ಬ್ರೇಕ್ ತೊಗೊಂಡ. ನಾನು ಇನ್ನೂ ಪ್ರಿಪೇರ್ ಆಗಿಲ್ಲಪ್ಪ, ನಾನು ಇನ್ನೂ ಡ್ಯಾನ್ಸು ಫೈಟು ಅದೆಲ್ಲ ಕಲಿಬೇಕು, ಆ್ಯಕ್ಟಿಂಗ್ ಕಲ್ತಿದ್ದೀನಿ, ಡ್ಯಾನ್ಸು ಫೈಟು ಕನ್ನಡ ಇಂಡಸ್ಟ್ರಿನಲ್ಲಿ ಇರಬೇಕು ಅಂದರೆ ಅದೆಲ್ಲ ಗೊತ್ತಿರಬೇಕು ಅಂದ್ಬಿಟ್ಟು ಅದನ್ನು 2 ವರ್ಷ ಕಲಿತ. ಅದಾದ ನಂತರ ರೆಡಿ ಆಗಿದ್ದೀನಿ ಅಂದಾಗಲೇ ನಾವು ಮುಂದುವರೆದಿದ್ದು. ಆಮೇಲೆ ಹಲವಾರು ಅವಕಾಶಗಳು ಬಂತು, ಬೇರೆ ನಿರ್ಮಾಪಕರು ಕೇಳಿದ್ರು, ಫ್ರೆಂಡ್ಸ್ ಕೇಳಿದ್ರು ಮಾಡೋದಕ್ಕೆ. ನಾನು ಒಂದು ಮಾಡ್ತೀನಿ, ಯಾಕಂದ್ರೆ ಇನ್ನೂ ಒಂದೊಂದು ಸ್ವಲ್ಪ ಏನಾರ ಫೈನ್ ಟ್ಯೂನಿಂಗ್ ಇದ್ದರೆ ನಾನು ಮಾಡ್ತೀನಿ, ಅದಾದ ನಂತರ ಬೇಕಾದ್ರೆ ಬೇರೆ ಯಾರು ಮಾಡು ಅಂತ ಹೇಳ್ಬಿಟ್ಟು ಅವನಿಗೆ ಮಾಡಿಸ್ತಾರೆ. ಅದೀಗ ಬಟ್ ಭಾಳ ಜನ ನೋಡಿ ತಮ್ಮ ಮಕ್ಕಳನ್ನ ಸಿನಿಮಾ ಕಳ್ಸೋಕೆ ಹಿಂದೆ ನೋಡ್ತಾರೆ, ಎಸ್ಪೆಷಲಿ ಸಿನಿಮಾದಲ್ಲಿರೋರು. ಇಲ್ಲ, ಅಫ್ಕೋರ್ಸ್ ಸಿನಿಮಾ ಈಸ್ ಅ ವೆರಿ ಫ್ಲೂಯಿಡ್ ಇಂಡಸ್ಟ್ರಿ. ನಿಮ್ಮ ಭವಿಷ್ಯ ಗೊತ್ತಿರಲ್ಲ, ಜನರು ನಿಮ್ಮ ಪ್ರೀತಿ ಮಾಡಬೇಕು, ಜನರು ಇಷ್ಟಪಡಬೇಕು. ಯಾಕಂದ್ರೆ ನಿಮ್ಮ ಒಂದು ಕ್ರಿಯಾಶೀಲತೆ ಇದ್ದರೂ, ನಿಮ್ಮ ಹಾರ್ಡ್ ವರ್ಕ್ ಇದ್ದರೂ, ನಿಮ್ಮ ಶ್ರಮ ಇದ್ರೂ ನಿಮಗೆ ಯಶಸ್ಸು ಅಥವಾ ನಿಮಗೆ ಭವಿಷ್ಯ ನಿಮ್ಗೆ ಗೊತ್ತಿರಲ್ಲ, ನಿಮ್ಮ ಕೈಲಿರಲ್ಲ, ಅದು ಜನರ ಕೈಲಿರುತ್ತೆ. ಅದು ಜನರ ಕೈಯಲ್ಲಿ ಯಾವಾಗಿರುತ್ತೆ ಅಂದರೆ ನೀವು ಒಳ್ಳೆ ಕೆಲಸ ಮಾಡಿದಾಗ ಜನರು ಇಷ್ಟಪಟ್ಟೇ ಪಡ್ತಾರೆ. ಸೊ ಅದು ಇದ್ದೇ ಇರುತ್ತೆ. ಆದರೆ ಮತ್ತು ಇನ್ನೊಂದು ಏನಂದರೆ ನಮ್ಮ ಅಪ್ಪ ಹೇಳೋದು, ಅದಕ್ಕೋಸ್ಕರ ಭವಿಷ್ಯ ಇಲ್ಲ ಅಥವಾ ಏನೋ ಒಂದು ಫ್ಯೂಚರ್ ಇಲ್ಲ ಅಂತ ಗೊತ್ತಿಲ್ಲದೇ ನೀವು ಇಷ್ಟಪಡದೇ ಇರೋದು ಮಾಡೋ ಬದಲು ಇಷ್ಟಪಟ್ಟು ಮಾಡೋದಂಥದ್ದು ಮಾಡಬೇಕು ಯಾವತ್ತು ಜೀವನದಲ್ಲಿ ಅಂತ. ಇಷ್ಟಪಟ್ಟು ಮಾಡೋದಿದೆಯಲ್ಲ, ಆವಾಗ ಯಶಸ್ಸು ಸಿಗುತ್ತೆ ನಿಮಗೆ. ನೀವು ಜೀವನದಲ್ಲಿ ಇಲ್ಲಾಂದ್ರೆ ಕೊರಗ್ತಾನೆ ಇರ್ತೀರ. ನೀವೇನೋ ಆಗಬೇಕಾಗಿತ್ತು, ನಾನೇನೋ ಮಾಡಬೇಕಾಗಿತ್ತು, ಆದರೆ ನಾನು ಇಲ್ಲಿ ಏನೋ ಮಾಡ್ತೀನಿ ಅಂತ ನೀವು ಇಷ್ಟಪಟ್ಟಿದ್ದು ನೀವು ಜೀವನದಲ್ಲಿ ಮಾಡಿದ್ರೆ ಹಿಂತಿರುಗಿ ನೋಡಿದ್ರೆ ನಿಮ್ಮ ಜೀವನ ನೀವು ಏನು ಅಂದ್ಕೊಂಡಿರ್ತೀರೋ ಅದು ಮಾಡಿರ್ತೀರ. ಅವಾಗ ನೀವು ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್. ಬಟ್ ನೀವು ಸಿನಿಮಾಗೆ ಬರ್ತಿದ್ದ ನಿಮ್ಮ ತಂದೆ ಹೆಸಂದ್ರು? ಇಲ್ಲ, ನಾನು ಸಿನಿಮಾ ಬಂದಿದ್ದ ನಮ್ಮ ತಂದೆಯವರು ತೀರ್ಕೊಂಡಾದ ನಂತರ. ಓ ಎಸ್, ಲಂಕೇಶ್ ಇರಲಿಲ್ಲ? ಎಸ್ ಇಲ್ಲ ಲಂಕೇಶ್ ಅವರು 2000 ಇಸ್ವಿನಲ್ಲಿ ತೀರ್ಕೊಂಡ್ರು. ಇದು ನನ್ನ ಜಿಮ್ಮು. ಓಕೆ. ಇದು ಮಳೆಗಾಲದಲ್ಲಿ ಅದ್ಭುತವಾಗಿರುತ್ತೆ. ಈ ಗ್ಲಾಸು ಮಳೆ ಬರ್ತಾ ಇದ್ದಾಗ ನಾವು ಇಲ್ಲಿ ಕೂತ್ಕೊಂಡಾಗ ಚೆನ್ನಾಗಿ ಅದ್ಭುತವಾಗಿ ಮಳೆ ಕಾಣಿಸ್ತಾ, ನೀರು ಬೀಳ್ತಾ ಇರೋದು ಚೆನ್ನಾಗಿ ಅದ್ಭುತವಾಗಿ ಕಾಣ್ತದೆ. ಎಲ್ಲ ಕೆಳಗೆಲ್ಲ ಶೇಡ್ ಬರುತ್ತೆ. ಮತ್ತು ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ ಹಿಮ ಎಲ್ಲ ಈ ಗ್ಯಾಪಲ್ಲಿ ಬರುತ್ತೆ, ಒಳಗೆ ಬರುತ್ತೆ, ಮನೆ ಒಳಗೆ ಬರುತ್ತೆ. ಆ ಗ್ಲಾಸ್ ಎಲ್ಲ ಫುಲ್ ಹಿಮ ಆಗಿರುತ್ತೆ ಚಳಿಗಾಲ ಮತ್ತು ನವೆಂಬರ್ ಡಿಸೆಂಬರಲ್ಲಿ. ಬೇಸಿಗೆಯಲ್ಲಿ ಒಂದು ಸ್ವಲ್ಪ ಸೆಕೆ ಆಗುತ್ತೆ, ಅದನ್ನು ನಾವು ಬೇರೆ ಮಾಡಬೇಕು. ಅದಕ್ಕೊಂದು ಸ್ವಲ್ಪ ಎಲ್ಲ ನನಗೆ ಸೆಕೆ ಇಷ್ಟ ಜಾಸ್ತಿ. ಸೊ ಅದಕ್ಕೆ ಸೆಕೆನಲ್ಲಿ AC ಗೀಸಿ ಏನೂ ಹಾಕ್ಸಿಲ್ಲ. ಇಲ್ಲಿ ಕೆಳಗಿದೆ, ಇಲ್ಲಿ ಹೋಮ್ ಥಿಯೇಟ್ರಲ್ಲಿದೆ. ಅದು ಇಲ್ಲಿ ಜಿಮ್ಮಲ್ಲಿ AC ಬೇಡ ಅಂತ, ಯಾಕಂದರೆ ಬೆವ್ರಬೇಕು. ನೀವು ಬೆವ್ರದಾಗಲೇ ಅದು ಎಕ್ಸರ್ಸೈಸ್ ಮಾಡಿರೋದಂತೂ ನೀವು ಅನುಭವಿಸೋದು. ಸೊ ಅದಕ್ಕೋಸ್ಕರ ಇದೊಂದು ಜಿಮ್ಮು. ಅದಕ್ಕೂ ಮುಂಚೆ ಇದು ನಮ್ಮ ತಂದೆದು ಚೇರು, ಇಷ್ಟಪಟ್ಟು ಮಾಡಿಸಿರೋಂಥ ಚೇರು ನಮ್ಮ ತಂದೆದಿದು. ಲಂಕೇಶ್ ಅವ್ರ ಚೇರು ಆರಾಮ್ ಚೇರ್ ಅಂತ. ಇಲ್ಲೂ ಒಂದೊಂದು ಸರಿ ಏನಾರು ಓದಬೇಕು ಅಂತಿದ್ರೆ ನಾನು ಓದ್ತೀನಿ ಕೂತ್ಕೊಂಡು. ಚೇರು ಈಸಿ ಚೇರ್ ಅಂತಾರಲ್ಲ ಇದು. ಇದು ರೋಸ್ವುಡ್ ಎಲ್ಲ ಅವರೇ ಇಷ್ಟಪಟ್ಟು ಮಾಡಿಸಿದ್ದು. ಅದಕ್ಕೋಸ್ಕರ ಇದನ್ನ ಇಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ತುಂಬ ಮೌನವಾಗಿ ಇರ್ಬೇಕಾದ್ರೆ, ಕಾಮಾಗಿದ್ದಾಗ ಆಲೋಚನೆ ಚಿಂತನೆಗೆಲ್ಲ ಅದ್ಭುತವಾದ ಜಾಗ ಅದು. ಯಾಕಂದರೆ ಇಲ್ಲಿ ಕೂತ್ಕೊಂಡು ಮಳೆ ಬರ್ತಾ ಇದ್ದಾಗ ಮಲೆನಾಡಿನ ಒಂದು ಅನುಭವ ಆಗುತ್ತೆ. ಓಕೆ. ಬಟ್ ಇದು ಸ್ಟಿಲ್ ವರ್ಕಿಂಗ್? ಎಸ್ ಕೂತ್ಕೊಳ್ಳಿ.
ನೀವು ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಬ್ರದರ್. ಸರ್ ನಿಮ್ಮ ತಂದೆ ಡೈಯಾರ್ಡ್ ಫ್ಯಾನ್ಸ್. ನೀವು ಅಲ್ಲಿ ಅಯ್ಯೋ ಲಂಕೇಶ್ ಸರ್ ಹಳ್ಳಿಯಿಂದ ಬಂದಿದ್ದೀರಾ, ಎಷ್ಟು ಕರಿತೀರಾ, ಕೂತ್ಕೊಳ್ಳಿ ಒಂದ್ಸತಿ ನೋಡಿ, ಎಕ್ಸ್ಪೀರಿಯನ್ಸ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನೋಡಿ ವಾವ್, ರೋಸ್ವುಡ್, ಇದು ರೋಸ್ವುಡ್ಡಲ್ಲಿ ಮಾಡಿರೋಂಥದ್ದು. ಲಂಕೇಶ್ ಅವರು ಟೀ ಕುಡ್ ಅಲ್ಲ, ಇದು ರೋಸ್ವುಡ್ ಇದು. ಎಸ್, ಮತ್ತು ಅದ್ರ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ, ಕಟ್ಟಿಂಗ್ ಅದೆಲ್ಲ. ಇದೆಲ್ಲ ಹಳೇ ಚೇರ್ ಇದು. ಎಸ್, ಇದಕ್ಕೊಂದು ಮಿನಿಮಮ್ ಒಂದು 40 ವರ್ಷ ಆಗಿದೆ ಇದು. ಖಂಡಿತ ಆಗಿತ್ತು. ಲಂಕೇಶ್ ಅಂದರೆ ನೇರ ನಿಷ್ಠ, ನೇರ ಮಾತುಕತೆಗೆ ಯಾವುದೇ ಹೆದರಿಕೆಗೆ ಬಗ್ಗದ ಆಳೋದು. ಹಾಗಾಗಿ ಅನೇಕ ಕುಗ್ಗದ ಸೊ ಬನ್ನಿ, ಈಗ ಆ್ಯಕ್ಚುಲಿ ನಾವು ಆವಾಗಲೇ ಫಸ್ಟ್ ಎಂಟ್ರಿಲೇ ಕೇಳಿದೆ ನಿಮ್ಮ ಆರೋಗ್ಯ ನೋಡಿ ನನಗೆ ಹೊಟ್ಟೆ ಉರಿತಾ ಇದೆ ಅಂತ. ಸೊ ಅದಕ್ಕೆಲ್ಲ ಕಾರಣ ಇಲ್ಲಿದೆ ನೋಡಿ. ಈಗ ಸೀಕ್ರೆಟ್ ಹೇಳ್ತಾರೆ, ಈಗ ಎಕ್ಸರ್ಸೈಸ್ ಮಾಡೋಣ ಬನ್ನಿ. ಹಾಂ ನೋಡಿ, ಈ ಕಡೆ ಎಲ್ಲ ಕಡೆ ಗ್ರೀನರಿ ಜಾಸ್ತಿ ಇಲ್ಲ, ಗಾಳಿ ಬರುತ್ತೆ. ಓಕೆ, ನಿಮ್ಮ ನೈಬರ್ಸ್ ಎಲ್ಲ ಭಯಂಕರ ಕರೋಡ್ಪತಿಗಳೇ. ಏನಿಲ್ಲ ನೋಡಿ, ಇಲ್ಲ ಡ್ರೈ ಫ್ರೂಟ್ಸ್ ಇದೆ. ವರ್ಕೌಟ್ ಮಾಡ್ಬೇಕಾದ್ರೆ ಹಸುವಾದ್ರೆ ಡ್ರೈ ಫ್ರೂಟ್ಸ್ ತಿನ್ನೋದಕ್ಕೆ. ಹೌದಾ? ಇಲ್ಲೇ ಇದೆ ಒಂದು ಸೆಟಪ್. ಎಸ್, ಇಲ್ಲೇ ಸೆಟಪ್ ಇದೆ ನನಗೆ. ಇಲ್ಲೇ ಎಕ್ಸರ್ಸೈಸ್ ಮಾಡ್ಕೊಂಡು, ಇಲ್ಲೇ ಟೀ ಮಾಡ್ಕೊಂಡು, ಇಲ್ಲೇ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ವರ್ಕೌಟ್ ಮಾಡ್ತಾ ಇರ್ತೀನಿ ನಾನು. ಓಕೆ, ನೈಸ್. ಅದು ನೋಡಿ ಸರ್ ಪಾಪ ಟೀ ಕುಡಿಯೋ ಗ್ಲಾಸ್ ಇದು ನೋಡಿ, ಇದೆಲ್ಲ ಡಂಬಲ್ಸ್. ನೀವ್ಯಾರು ತಪ್ಪು ತಿಳ್ಕೊಬೇಡಿ, ಸರ್ ಟೀ ಕುಡಿಯೋ ಗ್ಲಾಸ್ ಇದು. ಟೀ ಕುಡಿಯೋದು ಅಂತ ಹೇಳಿದ್ರು, ಸೊ ಟೀ ಕುಡಿಯೋ ಗ್ಲಾಸ್ ಇದು. ಟೀ ಕುಡಿಯೋದೇ ಇಲ್ಲ, ಇನ್ನೇನಿಲ್ಲ ನೋಡಿ, ಬಾಟ್ಲಿ ಇಟ್ಲಿದೆ, ಇಲ್ಲೇನು ಇಲ್ಲ. ಏನ್ ಸರ್ ಎತ್ಕೊಂಡ್ಬಿಟ್ರೆ ಆಲ್ರೆಡಿ? ಬನ್ನಿ ವರ್ಕೌಟ್ ಮಾಡೋಣ. ಅಯ್ಯೋ ಸರ್ ತಗೊಳ್ಳೋದಾ? ಕೂತ್ಕೊಳ್ಳಿ, ಹಿಂಗೆ ಇಟ್ಕೊಂಬಾರ್ದು, ಸಪೋರ್ಟ್ ಇರ್ಬಾರ್ದು, ಹಿಂಗೆ ಮತ್ತೆ. ಇಷ್ಟೇ ಎಷ್ಟು ಕೆಜಿ ಇದು? 10 kg. 10 kg ಮಾಡ್ತಾ ಹೋಗಿ, ನೋಡೋಣ ಯಾರು ಜಾಸ್ತಿ ಮಾಡ್ತಾರೆ. ಸಪೋರ್ಟ್ ಇಟ್ಕೋಬಾರ್ದು, ಮಾಡಿ ಶೇಕ್ ಮಾಡಬಾರ್ದು, ಮಾಡಿ ನಿಲ್ಸ್ಬೇಡಿ. ಈಗ ಊಟ ಮಾಡ್ತಾ ಬರ್ತಾ ಇತ್ತು, ಹೊಟ್ಟೆ ಬರೀ ಹೆವಿ ಆಗ್ಬಿಟ್ಟಿದೆ. ಮಾಡ್ತೀರಾ ಅನ್ಸುತ್ತೆ, ಎಕ್ಸರ್ಸೈಸ್ ಮಾಡ್ತೀರಾ ಅನ್ಸುತ್ತೆ ನೀವು. ಸರ್ ನಾನು ಸೋತ್ಬಿಡ್ತೀನಿ ಪಾಪ, ಅವರೇ ಬೇಗ. ನಾನೇ ಸೋತೆ. ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ ಸರ್. ಥ್ರೆಡ್ಮಿಲ್ಲು, ಕ್ರಾಸ್ ಟ್ರೈನರು, ಸೈಕಲ್ಲು. ಓಕೆ, ಇದು ನನ್ನ ಫೇವ್ರೆಟ್ ಪ್ಲೇಸ್ ಇದು. ಓಕೆ, ಬೆಳಿಗ್ಗೆ ಸಾಕು. ನೀವು ಕಾರ್ಡಿಯೋ ಬೇಕು ಅಂದರೆ ಇದೆಲ್ಲ ಕ್ರಾಸ್ ಟ್ರೈನರು, ಥ್ರೆಡ್ಮಿಲ್ಲು, ಸೈಕಲ್ಲು. ನೀವು ಮಸಲ್ ಬಿಲ್ಡಿಂಗ್ ಮಾಡಬೇಕು ಅಂದರೆ ಇದೆಲ್ಲ ಡಂಬಲ್ಸ್. ಯೋಗ ಮಾಡಬೇಕು ಅಂದರೆ ಮ್ಯಾಟ್ ಇದೆ, ಯೋಗ ಮಾಡ್ತೀನಿ. ಒಂದಿನ ಯೋಗ, ಒಂದಿನ ಕಾರ್ಡಿಯೋ, ಒಂದಿನ ಸ್ಟ್ರೆಂಥನಿಂಗು, ಡಂಬಲ್ಸು, ಎಲ್ಲ ಥರ ಡಂಬಲ್ಸ್ ಇದೆ ನೋಡಿ. ಅಲ್ಲಿ 20 kg, 15 kg ಇದೆ, 10 kg, 5 kg ಇದೆ. ಬಾರ್ಬೆಲ್ ಇದೆ, 20 kg ಬಾರ್ಬೆಲ್ ಇದೆ. ಅದು 15 kg. ತೆಗೀರಿ. ಏನ್ರಿ ಇದು ಎಲ್ಲ ಬರ್ತಾರೆ, ಎಲ್ಲ ಚೆನ್ನಾಗಿದೆ ಇವ್ರಿಗೂ ಮಸಲ್ಸ್ ಎಲ್ಲ ಅಲ್ವಾ, ಮಾಡ್ತಾರಲ್ಲ. ಸೊ ದಿನ ಎಷ್ಟೊತ್ತು ಎಕ್ಸರ್ಸೈಸ್ ಮಾಡ್ತೀರಾ ನೀವು? ಅಯ್ಯೋ 45 ನಿಮಿಷ, 1 hour. ಹೌದು, ಸಾಕಷ್ಟು. ಸಾಕು. ಯಾವ ಟೈಮಲ್ಲಿ ಜಾಸ್ತಿ? ಬೆಳಿಗ್ಗೆ ಹೊತ್ತು. ಬೆಳಿಗ್ಗೆ ಯಾರು ಡಿಸ್ಟರ್ಬ್ ಮಾಡ್ತಾ ಇದ್ದಾಗ ಒಂದು 6:30 ಒಂದು 7 ಗಂಟೆ, 7:30 ಅಷ್ಟು ಮಾಡ್ಬಿಡೋದು. ಆಮೇಲೆ ರೆಡಿ ಆಗೋದು ಅಷ್ಟೇ. ಸೊ ಏನಿರುತ್ತೆ ಆಮೇಲೆ ನೀವು ಇಡೀ ದಿನ ನೀವು ಕೆಲಸ ಇರುತ್ತಲ್ಲ, ಫ್ರೆಶ್ ಆಗಿಬಿಡುತ್ತೆ. ಬೆಳಿಗ್ಗೆ 5:30 ಎದ್ದೇಳ್ತೀನಿ. 6:30 7 ಕಾಲು 7:30 ಎಕ್ಸರ್ಸೈಸ್ ಮಾಡಿ, ಸ್ನಾನ ಮಾಡಿ, ಒಂದು 8, 8:30 ರೆಡಿ ಆಗ್ಬಿಡೋದು ಅಷ್ಟೇ. ಆಮೇಲೆ ತಿಂಡಿ, ಆಚೆ ಕೆಲಸಕ್ಕೆ ಆಫೀಸ್ಗೆ ಹೋಗೋದು. MG ರೋಡಲ್ಲಿ ಆಫೀಸ್ ಇದೆ. ನಮ್ಮದು ಪತ್ರಿಕೆ ಆಫೀಸು, ನಮ್ಮ ಪ್ರೊಡಕ್ಷನ್ ಆಫೀಸು. ಓಕೆ, ಎಲ್ಲ ಅಲ್ಲಿನ ಜನ ಬರ್ತಾರೆ, ಮೀಟ್ ಮಾಡ್ತಾರೆ, ಪತ್ರಕರ್ತರು ಬರ್ತಾರೆ. ಎಸ್, ಲಂಕೇಶ್ ಪತ್ರಿಕೆ ಫುಲ್ ಡಿಜಿಟಲ್ ಮಾಡಿದ್ದೀವಿ, ಕಂಪ್ಲೀಟ್ ಡಿಜಿಟಲ್ ನಡೀತಾ ಇದೆ. ಹೋದ ಎಲೆಕ್ಷನ್ಸಲ್ಲಿ ವಿ ರೀಚ್ಡ್ ಅರೌಂಡ್ ಮೋರ್ ದೆನ್ 100 crores ವಿಸಿಟರ್ಸ್ ಟು ದ ಆ್ಯಪ್. ಫೇಸ್ಬುಕ್, ಇನ್ಸ್ಟಾ, ಯೂಟ್ಯೂಬ್ ಎಲ್ಲ ಸೇರಿ ಒಂದು 100 crores ವಿಸಿಟರ್ಸ್ ಆದರು. ನಿಮಗೆ ಅದು ಇನ್ನೂ ಜಾಸ್ತಿ ಆಗಿರುತ್ತೆ. ನಿಮಗೆಲ್ಲ ಒಂದು 15 ಲಕ್ಷ ಅಂತಂದರೆ ನೀವೆಲ್ಲ 100 crores ಆಗಲೇ ತಲುಪಿಬಿಡುತ್ತೆ. ಎಷ್ಟು ವರ್ಷದಿಂದ ಮಾಡ್ತಾಯಿರಿ ನೀವು? 10 ವರ್ಷ. ನಮ್ಮದು ಗ್ರೇಟ್ ಅಲ್ವಾ? ನಮ್ಮದು ಎಲೆಕ್ಷನ್ಸಲ್ಲಿ 100 crores ಆಯಿತು. 100 crores ವ್ಯೂಸ್, ವಿಸಿಟರ್ಸ್. ಓಕೆ, ಬನ್ನಿ. ಹಂಗೆ ಇನ್ನೂ ಜಾಸ್ತಿ ಇದೆ ಕೇಳೋದು ಕ್ವಶನ್ಸು. ₹1 ಬಂದ್ಬಿಟ್ರೆ 100 crores ವ್ಯೂಸ್ಗೆ 100 ಕೋಟಿ ದುಡ್ಡು ಬಂದಿದೆ ಅಂತ? ಇಲ್ಲ, ಅಷ್ಟೆಲ್ಲ ಬಂದಿಲ್ಲ ಗುರುವೆ, ವ್ಯೂಸ್ ಅಷ್ಟೇ. ಸರ್ ಗಾಡ್ ಫಾದರು. ಗಾಡ್ ಫಾದರ್. ಇದೊಂದು ರೆಸ್ಟ್ ರೂಮು, ಇಲ್ಲಿ ಎಕ್ಸರ್ಸೈಸ್ ಮಾಡಿ, ಇಲ್ಲೇ ಸ್ನಾನ ಮಾಡೋದಕ್ಕೆ. ಓಕೆ,